ನನ್ ಕಣ್ಮುಚ್ಕೊಂಡ್ ಹಾಲ್ ಕುಡಿತಾ ನನ್ನ ಯಾರು ನೋಡಿಲ್ಲ ಅನ್ಕೊಳ್ಳೋ ಕಳ್ಬೇಕು ಅಲ್ಲ, ಹೆಣ್ಣು ಹುಲಿ ನಾನು. ಅಂದ್ರೆ ನೀವ್ ಹೇಳೋದೇನು, ಅವ್ರ ಗ್ರಾಮಕ್ ಸಿಂಹನ? ನೀವ್ಗಳೇ ಹಾಗ ಅನ್ಕೊಂಡ್ರೆ ನಾನೇನ್ ಮಾಡಕ್ಕಾಗತ್ತೆ? ನಾವಿಲ್ಲಿಗೆ ಬಂದಿದ್ದು ನಾವೇ ಒಬ್ರಿಗೊಬ್ರು ಕಿತ್ತಾಡಕ್ಕಲ್ಲ. ಎಲ್ರೂ ಸೇರಿ ದೋಚ್ಕೊಂಡಿರೋ ನಿಧಿನ ಮಾರ್ಬಿಟ್ಟು ಅದರಿಂದ ದುಡ್ಡು ಮಾಡ್ಕೊಳ್ಳೋದಕ್ಕೆ. ಹಾಗೆ ಮಾಡೋಣ. ನೀವು ಆ ದುಬೈ ಶೇಖ್ ಹತ್ರ ಮಾತಾಡ್ದೆ. ಆದಷ್ಟು ಬೇಗ ಕನ್ಫರ್ಮ್ ಮಾಡ್ಕೊಂಡು ಕಾಲ್ ಮಾಡ್ತೀನಿ ಎಂದಿದ್ದಾರೆ. ಸರಿ, ಮೊದ್ಲೇ ಹೇಳ್ತಿದ್ದೀನಿ, ಈ ನಿಧಿಯಲ್ಲಿ ಜಾಸ್ತಿ ಪಾಲು ನನಗೆ ಸಿಗ್ಬೇಕು. ಏನಕ್ಕೆ? ಎಲ್ಲಾನು ನೀನೇ ತಗೋ. ನಾನ್ ಎರಡು ಕೈನ ಜೇಬಲ್ಲಿ ಇಟ್ಕೊಂಡು ನಡ್ಕೊಂಡು ಹೋಗ್ತಿರ್ತೀನಿ. ಎಲ್ಲಿಗೆ ಹೋಗ್ತೀನೋ ನನಗೂ ಗೊತ್ತಿಲ್ಲ. ಏನೋ ತಮಾಷೆನಾ? ಅಲ್ವಾ, ಮತ್ತೆ ನೀನು ಸರಿಯಾಗಿ ಮಾತಾಡಬೇಕಿತ್ತು. ಎಷ್ಟೋ ವರ್ಷಗಳು ದೇವಸ್ಥಾನನ ಮುಚ್ಚಿ ನಿಧಿನ ಕಾಪಾಡಿದ್ದು ನಾವು. ಹೆಚ್ಚಿನ ಪಾಲು ಸಿಗ್ಬೇಕಾಗಿದ್ದು ನಮಗೇನೆ. ನೀವ್ ಕಳ್ಸಿರೋ ರೌಡಿಗಳಿಗೆ ತಕ್ಕ ಶಾಸ್ತಿ ಮಾಡಿ ನಿಧಿನ ತಗೊಂಡ್ ಹೋಗ್ತಿರೋ ಆ ರಾಜಲಕ್ಷ್ಮಿ ಕಾರಿಗೆ ಅಡ್ಡ ಬಂದು ನಿಧಿ ನಮಗ್ ಸಿಗೋ ಹಾಗ್ ಮಾಡಿದ್ದು ನಾನು. ಇದಷ್ಟೇ ಅಲ್ಲಮ್ಮ, ನಾವ್ ಮುಂದೆ ಅನ್ಕೊಳ್ಳೋ ಹಾಗೆ ಎಲ್ರೂ ಸಮಾನವಾಗಿ ಹಂಚ್ಕೋಬೇಕು. ಇದು ನಾವೆಲ್ಲರೂ ಸೇರಿ ಮಾಡ್ತಾ ಇರೋ ಮೊದಲನೇ ಪ್ರಯತ್ನ. ನಮ್ಮಲ್ಲೇ ಈಗೋ ಇಲ್ದೆ ಸಿಕ್ಕಿದ್ರಲ್ಲಿ ತೃಪ್ತಿ ಪಡೋಣ. ಚೆನ್ನಾಗಿ ಯೋಚನೆ ಮಾಡಿ ಸರಿ ಅಂತ ಹೇಳು. ಗುಡ್. ಈಗ ನೀನು ಕೂಡ ಓಕೆ ಅಂದಿರೋದ್ರಿಂದ ಇದು ನಮ್ಮ ಮಧ್ಯೆನೇ ಇರಬೇಕು. ಯಾರಿಗೂ ಕಾಣಿಸ್ಲೂಬಾರ್ದು, ಯಾರಿಗೂ ಕೇಳಿಸ್ಲೂಬಾರ್ದು. ಮುಖ್ಯವಾಗಿ ರಾಜಲಕ್ಷ್ಮಿಯವ್ರ ಜೊತೆ ಜಾಗೃತಿಯಿಂದಿರ್ಬೇಕು. ಅವ್ರೀಗ ಪೆಟ್ಟು ತಿಂದ ಹಾವು, ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅವರು. ಏಯ್, ಅವನ್ನ ಹೋಗಿ ಇಟ್ಕೊಳ್ರ. ಬಾರ. ಕ್ರೂರ ಪ್ರಾಣಿಗಳ ಮೀಟಿಂಗ್ ಅಲ್ಲಿ ಸಾಧು ಜೀವಿ ಬಂದು ಎಲ್ಲಾನು ಹಾಳು ಮಾಡ್ಬಿಡುತ್ತಾ? ಹೇಳೋ, ನೀನ್ ಇಲ್ಲಿ ಯಾರು ಕಳ್ಸ್ಕೊಟ್ಟಿದ್ದು ಹೇಳೋ. ಬೆಬ್ಬೆ ಅಂತಿದ್ದಾನೆ, ಮಾತೆ ಬರಲ್ವೇನೋ. ದೇವ್ರು ನಿನ್ ಬಾಯಿ ಕಿತ್ಕೊಂಡು ನಿನ್ನ ಬದುಕಿಸಿದಾನೆ. ಇಲ್ಲಿ ನಡೆದಿರೋ ಮಾತುಕತೆನ ಯಾರಿಗಾದ್ರೂ ಹೇಳದೆ ಅಂತ ಇಟ್ಕೋ, ನಿನ್ನ ಚರ್ಮ ಸುಲ್ದು ಬಿಡ್ತೀನಿ. ಹೋಗೋ. ನಿಧಿನ ರಾಜಲಕ್ಷ್ಮಿ ಕದ್ದಿದ್ದಾಳೆ ಅಂತ ನಂಬಿಸೋದಕ್ಕೆ ತುಂಬಾ ಕಷ್ಟಪಡ್ಬೇಕಾಯ್ತು. ತನ್ ಮಗಳಿಗೆ ತನ್ ಕಣ್ಮುಂದೆ ಶಿಕ್ಷೆ ಕೊಡ್ಬೇಕು ಅಂದ್ರೆ ಅದಕ್ಕಿಂತ ಆನಂದ ಇನ್ನೇನ್ ಬೇಕು? ಕೊನೆಗೂ ಓರ್ಗಿತ್ತಿ ಮೇಲೆ ದ್ವೇಷ ಸಾಧಿಸ್ಬಿಟ್ಟಿಯಲ್ಲ. ಇನ್ಮೇಲೆ ಮನೆಯಲ್ಲಿ ನಿನ್ ಮಾತೆ ನಡೆಯುತ್ತೆ ಅಂತ ಅನ್ಸುತ್ತೆ. ಅಶ್ಮಿತಾ, ಏನ್ ಯೋಚಿಸ್ತಾ ಇದೀಯಾ? ಇಷ್ಟೊಂದು ನಿಧಿನ ಕಣ್ಮುಂದೆ ಇಟ್ಕೊಂಡು ಯಾಕೆ ಇಷ್ಟೊಂದು ಟೈಮ್ ವೇಸ್ಟ್ ಮಾಡ್ತಿದ್ದೀರಾ? ಒಳಗಿರೋ ಮುತ್ತುಗಳು, ಮಾಣಿಕ್ಯಗಳು, ವಜ್ರ, ವೈಡೂರ್ಯ, ರತ್ನ, ಹಾರಗಳು ಎಲ್ಲ ನೋಡ್ಬೇಕು ಅಂತ ಆಸೆ ಆಗ್ತಿದೆ. ಒಳಗ್ ನಿಜವಾಗ್ಲೂ ಈಗ ನಾನ್ ಹೇಳಿದ್ದೆಲ್ಲ ಇದೆ ಅಂತೀರಾ? ಹಿಂದಿನ ಕಾಲದಲ್ಲಿ ಶತ್ರುಗಳಿಂದ ತಮ್ಮವ್ರನ್ನ ಕಾಪಾಡೋದಕ್ಕೆ ಅವ್ರನ್ನೊಂದು ಸುರಂಗ ತೋಡಿ ಭೂಮಿ ಒಳಗೂ ಕಳಿಸಿ ಅವ್ರ ಮೇಲೆ ಯಾವ ದೃಷ್ಟಿನೂ ಬೀಳಬಾರ್ದು ಅಂತ ಗುಡಿ ಗೋಪುರನೆಲ್ಲ ಕಟ್ಟಿಸ್ತಿದ್ರಂತೆ ರಾಜರು. ಸಂದೇಹ ಏನೂ ಇಲ್ಲ, ನಾವ್ ಅನ್ಕೊಂಡಾಗೆ ಬಂಗಾರನೇ ಸಿಗುತ್ತೆ ನಮ್ಗೆ. ಹಾಗಾದ್ರೆ ಬೇಗ ಇದನ್ನ ಓಪನ್ ಮಾಡೋಣ, ಎಲ್ಲನೂ ಹಂಚ್ಕೊಳ್ಳೋಣ. ಮೊದ್ಲೇ ಚಿನ್ನದ ರೇಟು ಆಕಾಶಕ್ಕೆ ಏರ್ತಿದೆ, ಕೋಟಿಗಟ್ಲೆ ದುಡ್ಡು ಬರುತ್ತೆ. ಆತರ ಪಡ್ಬೇಡ. ನಿನಗಿಂತ ಆತರನ ನಿನ್ನ ಹೃದಯ ತೋರ್ಸಿದ್ರೆ ಈ ಬಂಗಾರ ನೋಡೋಕೋ ಮುಂಚೆನೆ ಸತ್ತು ಹೋಗ್ತೀಯ. ಇಷ್ಟೊಂದು ಬಂಗಾರ ಇದೆಲ್ಲ ಮೈಮೇಲ್ ಹಾಕೊಂಡು ಒಳ್ಳೆ ಮಹಾರಾಣಿ ತರ ನಡ್ಕೊಂಡು ಹೋಗ್ತಿದ್ರೆ ಹೇಗಿರುತ್ತೆ ಅಲ್ವಾ? ವಾಸುದೇವ ಅವ್ರೆ, ನೀವೇನೋ ಅನ್ಕೊಳ್ಳಲ್ಲ ಅಂದ್ರೆ ಈ ಚಿನ್ನನೆಲ್ಲ ಒಂದ್ಸಲ ಮೈಮೇಲ್ ಹಾಕೊಂಡ್ ನೋಡ್ತೀನಿ. ಮೊದ್ಲು ಈ ನಿಧಿಗೆ ಪೂಜೆ ಮಾಡ್ಬೇಕು ದೇವ. ಆದಷ್ಟು ಬೇಗ ಈ ಪೂಜೆ ಮುಗ್ದೋದ್ರೆ ನನ್ ಪಾಲಿನ ಚಿನ್ನ ಎಲ್ಲ ನನಗ್ ಸಿಕ್ಕಿ ನಾನು ಕೋಟ್ಯಾಧೀಶ್ವರಿ ಆಗ್ತೀನಿ. ಹಿಡ್ಕೋ.
ಇದನ್ನ ನೋಡ್ತಾ ಇದ್ರೆ ನನಗೆ ಕನ್ಸು ಅಂತ ಅನ್ನಿಸ್ತಾ ಇದೆ. ಹೌದು, ನನ್ಗೂ ಹಾಗೆ ಅನ್ನಿಸ್ತಿದೆ. ನೋಡಿದ್ರಾ, ಇದಕ್ಕೋಸ್ಕರ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ. ನೋಡಿದೀನಿ. ಮೊದ್ಲು ನೀನೇ ಪೂಜೆ ಮಾಡು. ಇಂಪಾರ್ಟೆಂಟ್ ಕಾಲು. ಹಲೋ. ಹಾ. ಈ ರಿಂಗ್ ಅಲ್ಲಿಗಿಂತ ನನ್ ಬೆರಳಿಗ್ ಸಖತ್ತ ಕಾಣಿಸುತ್ತೆ. ಬಾ, ರಿಂಗು ಲಾಭವಾಗಿ ಸಿಕ್ತು. ಇದನ್ನ ಮನೇಲಿ ಹುಷಾರಾಗಿ ಎತ್ತಿಡ್ಬೇಕು. ಓಕೆ, ಬಾಯ್. ಡನ್. ಸರಿ, ಹಾಗಾದ್ರೆ ಅವ್ರು ಬಂದ್ಮೇಲೆ ನನಗೆ ಇನ್ಫಾರ್ಮ್ ಮಾಡಿ. ನಾನು ಹೋಗ್ ಬರ್ತೀನಿ.